1965ರಲ್ಲಿ ಜಪಾನ್ ಆಗತಾನೆ ಹಿರೋಶಿಮಾ ಮತ್ತೆ ನಾಗಸಾಕಿನಲ್ಲಿ ಆಗಿದ್ದ ಅಣುಬಾಂಬ್ ದುರಂತದಿಂದ ಹೊರಗೆ ಬರ್ತಾ ಇರುತ್ತೆ. ಅವಾಗ ಜಪಾನ್ದು ಪರ್ ಕ್ಯಾಪಿಟಾ ಇನ್ಕಮ್ $990 ಇರುತ್ತೆ. ಮುಂದೆ ಕೇವಲ 10 ವರ್ಷದಲ್ಲೇನೆ ಇದು 4 ಪಟ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ 4,000 ಆಗುತ್ತೆ. ಆಗ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟಿದ್ದು ಎಷ್ಟು ಗೊತ್ತಾ? 12 ಪಟ್ಟು. ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್ ಜಪಾನ್ದು 4 ಪಟ್ಟು ಮೇಲೋಗಿದೆ. ಸ್ಟಾಕ್ ಮಾರ್ಕೆಟ್ ಅದೇ ಟೈಮಲ್ಲಿ 12 ಪಟ್ಟು ಮೇಲೋಗಿದೆ. 1965ರಲ್ಲಿ ಜಪಾನ್ನ ನಿಕ್ಕಿ ಇಂಡೆಕ್ಸ್ ಇದ್ದಿದ್ದು 1090. ನೆಕ್ಸ್ಟ್ 10 ವರ್ಷದಲ್ಲೇ ಅದು 12,752 ಹೋಗುತ್ತೆ. ಒನ್ಸ್ ಇದು $4,000 ಟಚ್ ಆದ್ರೆ ನಮ್ಮ ಇಂಡಿಯಾದಲ್ಲಿ ಮಿರಾಕಲ್ಲೇ ಆಗೋಗುತ್ತೆ. ಯಾಕಂದ್ರೆ ಲಾಸ್ಟ್ 100 ವರ್ಷದಿಂದನೂ ಎಲ್ಲ ದೇಶದಲ್ಲೂ ಅದೇ ಆಗಿರೋದು. ಅಂದ್ರೆ ಆ ದೇಶದ ಸ್ಟಾಕ್ ಮಾರ್ಕೆಟು ಭಯಂಕರ ರಿಟರ್ನ್ ಕೊಟ್ಟಿದ್ದಾವೆ. ಹಾಗಿದ್ರೆ ಅಂಥದ್ದು ಏನಾಗುತ್ತೆ ಈ $4,000 ಪರ್ ಕ್ಯಾಪಿಟಾ ಇನ್ಕಮ್ ಇಂದ? ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ 75 ವರ್ಷದಲ್ಲಿ ಸಿಗ್ಲಿಲ್ದಂಥ ಆಪರ್ಚುನಿಟಿ ಈಗ ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ 5 ರಿಂದ 6 ವರ್ಷದಲ್ಲಿ ಸಿಗ್ತಾ ಇದೆ. ಅದೇನು ಅಂತ ತಿಳ್ಕೊಬೇಕಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ.